ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಕರ್ನಾಟಕದ ರೈತರಿಗೆ ಬಂಪರ್ ಗಿಫ್ಟ್ ಕೊಡ್ತಾರಾ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಸಣ್ಣ ರೈತರ ಸಾಲ ಮನ್ನಾ ಮಾಡ್ತಾರಾ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆಯಲ್ಲಿದೆ. ಕರ್ನಾಟಕದ ರೈತರಿಗೆ ಸಿಎಂ ಡಿಕೆ ಶಿವಕುಮಾರ್ ಇಲ್ಲಿ ಬಂಪರ್ ಗಿಫ್ಟ್ ಏನಾದರೂ ಕೊಡ್ತಾರಾ, ಸಾಲ ಮನ್ನಾ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗೆ ಇದೆ. ಡಿಕೆ ಬಿಗ್ ಗಿಫ್ಟ್ ಏನಾದರೂ ಕೊಡ್ತಾರಾ? ಬರದಿಂದ ಕಂಗೆಟ್ಟಂತಹ ರೈತರಿಗಾಗಿ ಡಿಕೆ ಶಿವಕುಮಾರ್ ಇಲ್ಲಿ ರೈತರಿಗೆ ಸಾಲ ಮನ್ನಾ ಏನಾದರೂ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನ್ಯೂಸ್. ರೈತರ ಸಾಲ ಮನ್ನಾ ಮಾಡ್ತಾರಾ ಡಿಕೆ ಶಿವಕುಮಾರ್ ಅಂತ. ಕರ್ನಾಟಕದ ರೈತರಿಗೆ ಬಂಪರ್ ಗಿಫ್ಟ್ ಅನ್ನ ಕೊಡ್ತಾರಾ ಸಿಎಂ ಡಿಕೆ ಶಿವಕುಮಾರ್. ಸಣ್ಣ ರೈತರ ಸಾಲ ಮನ್ನಾ ಮಾಡಿ ಡಿಕೆ ಶಿವಕುಮಾರ್ ಏನಾದರೂ ರೈತರಿಗೆ ಬಿಗ್ ಗಿಫ್ಟ್ ಕೊಡ್ತಾರಾ ಅಂತ ಬರದಿಂದ ಕಂಗೆಟ್ಟ ರೈತರಿಗಾಗಿ ಡಿಕೆ ಶಿವಕುಮಾರ್ ಬೆಂಕಿ ಘೋಷಣೆ ಮಾಡಿದ್ದಾರೆ. ಹಿಂದೆ ಘೋಷಣೆಯಾಗುತ್ತಾ ರೈತರ ಸಾಲ ಮನ್ನಾ ಅನ್ನುವಂತಹ ಪ್ರಶ್ನೆಯಲ್ಲಿ ಸಣ್ಣ ರೈತರಿಗೆ ದೊಡ್ಡ ಗಿಫ್ಟ್ ಕೊಡ್ತಾರಾ ಸಿಎಂ ಡಿಕೆ ಶಿವಕುಮಾರ್ ಅಂತ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ರೈತರ ಸಾಲ ಮನ್ನಾ ವಿಚಾರವಾಗಿ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಅಂದ್ರೆ ಸಾಲ ಮನ್ನಾ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳಿದೆ. ಹಾಗಾಗಿ ಕರ್ನಾಟಕದ ರೈತರಿಗೆ ಡಿಕೆ ಶಿವಕುಮಾರ್ ಇಲ್ಲಿ ಏನಾದರೂ ಬಿಗ್ ಗಿಫ್ಟ್ ಕೊಡ್ತಾರಾ ಅಂತ, ಸಣ್ಣ ರೈತರ ಸಾಲ ಮನ್ನಾ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಇದೇ ವಿಚಾರವಾಗಿ ಸಾಲ ಮನ್ನಾ ಮಾಡುವಂತಹ ವಿಚಾರವಾಗಿ ಸುದೀರ್ಘವಾಗಿ ಚರ್ಚೆಗಳಾಗ್ತಾ ಇದೆ. ಸಾಲ ಮನ್ನಾ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳಿರುವಂಥದ್ದು. ಹಾಗಾಗಿಯೇ ಸಾಲ ಮನ್ನಾ ಮಾಡಿ ಸಣ್ಣ ರೈತರಿಗೆ ಡಿಕೆ ಶಿವಕುಮಾರ್ ಇಲ್ಲಿ ಬಿಗ್ ಗಿಫ್ಟ್ ಕೊಡ್ತಾರಾ ಅಂತ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಬರದಿಂದ ಕಂಗೆಟ್ಟಂತಹ ರೈತರಿಗಾಗಿ ಗಿಫ್ಟ್ ಏನಾದರೂ ಕೊಡ್ತಾರಾ, ರೈತರಿಗೆ ಬಂಪರ್ ಗಿಫ್ಟ್ ಕೊಡ್ತಾರಾ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥದ್ದು. ಇಲ್ಲಿ ಸಾಲ ಮನ್ನಾ ವಿಚಾರವಾಗಿ ಸುದೀರ್ಘ ಚರ್ಚೆಗಳಾಗ್ತಾ ಇದೆ. ಸಣ್ಣ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಈಗ ಕರ್ನಾಟಕ ಸರ್ಕಾರದಲ್ಲಿ ಚರ್ಚೆಗಳಾಗ್ತಾ ಇರುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಘೋಷಣೆ ಏನಾದರೂ ಮಾಡ್ತಾರಾ ಸಾಲ ಮನ್ನಾ ವಿಚಾರವಾಗಿ? ಸಿಹಿ ಸುದ್ದಿಯನ್ನು ರೈತರಿಗೆ ಡಿಕೆ ಶಿವಕುಮಾರ್ ಇಲ್ಲಿ ನೀಡ್ತಾರಾ ಅನ್ನುವಂಥದ್ದು. ಹಿಂದೆ ಘೋಷಣೆ ಆಗುತ್ತಾ ರೈತರ ಒಂದು ಸಿಹಿ ಸುದ್ದಿ, ರೈತರಿಗೆ ಒಂದು ಸಿಹಿ ಸುದ್ದಿ ಘೋಷಣೆ ಆಗುತ್ತಾ ಅನ್ನುವಂಥದ್ದಿದೆ. ಸಣ್ಣ ರೈತರಿಗೆ ಸಾಲ ಮನ್ನಾ ಮಾಡಿ ಗಿಫ್ಟ್ ಅನ್ನ ಡಿಕೆ ಶಿವಕುಮಾರ್ ನೀಡ್ತಾರಾ ಅಂತ. ಇಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ರೆ ಡಿಕೆ ಶಿವಕುಮಾರ್ ಅವರ ಹೆಸರು ಇಲ್ಲಿ ಅಜರಾಮರವಾಗುತ್ತೆ. ನೋಡಿ, ಸಣ್ಣ ರೈತರ ಸಾಲ ಮನ್ನಾ ಮಾಡಿದ್ರೆ ಡಿಕೆ ಶಿವಕುಮಾರ್ ಅವರ ಹೆಸರು ಅಜರಾಮರ ಆಗುತ್ತೆ. ಸಣ್ಣ ರೈತರ ಸಾಲ ಮನ್ನಾ ಮಾಡಿದ್ರೆ ಹೆಚ್ಚು ಹೊರೆ ಆಗಲ್ಲ. ಇಲ್ಲಿ ನೋಡಿ, ಅದು ಸಣ್ಣ ರೈತರ ಸಾಲ ಅಲ್ವಾ, ಹೊರೆ ಆಗಲ್ಲ. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರದಿಂದ ಸಣ್ಣ ರೈತರ ಸಾಲ ಮನ್ನಾವನ್ನ ಮಾಡಲಾಯಿತು. ಸಣ್ಣ ರೈತರ ಸಾಲ ಮನ್ನಾದಿಂದಾಗಿ ವಿಜಯ್ ಸರ್ಕಾರಕ್ಕೆ 2,000 ಕೋಟಿ ಹೊರೆ ಅಂದ್ರೆ ಬಿದ್ದಿರುವಂಥದ್ದು. 2017ರಲ್ಲಿ ರಾಜ್ಯದ ರೈತರ ಸಾಲ ಮನ್ನಾ ಮಾಡಿದ್ರು ರೈತರಾಮಯ್ಯ, ಅಂದ್ರೆ ಸಿದ್ದರಾಮಯ್ಯನವರು. 2018ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಮಾಡಿದ್ರು. ಈಗ ಡಿಕೆ ಶಿವಕುಮಾರ್ ಕೂಡ ರೈತರಿಗೆ ಸಿಹಿ ಸುದ್ದಿಯನ್ನ ನೀಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ರೈತರ ಸಾಲ ಮನ್ನಾ ಮಾಡಿದ್ರೆ ಇಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರು ಅಜರಾಮರ ಆಗುತ್ತೆ. ಸಣ್ಣ ರೈತರ ಸಾಲ ಮನ್ನಾ ಮಾಡಿದ್ರೆ ಹೆಚ್ಚು ಹೊರೆ ಏನು ಆಗಲ್ಲ, ಸರ್ಕಾರಕ್ಕೆ ಹೆಚ್ಚು ಹೊರೆ ಏನು ಬೀಳೋದಿಲ್ಲ. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರದಿಂದ ರೈತರ ಅಂದ್ರೆ ಸಣ್ಣ ರೈತರ ಸಾಲ ಮನ್ನಾವನ್ನ ಮಾಡಲಾಯಿತು. ಅದು ಹೆಚ್ಚು ಹೊರೆ ಏನು ಬೀಳಲಿಲ್ಲ. ಸಣ್ಣ ರೈತರ ಸಾಲ ಮನ್ನಾದಿಂದಾಗಿ ವಿಜಯ್ ಸರ್ಕಾರಕ್ಕೆ 200 ಕೋಟಿ ವೆಚ್ಚ ಇರುವಂಥದ್ದು. 2007ರಲ್ಲಿ ರಾಜ್ಯದ ರೈತರ ಸಾಲ ಮನ್ನಾ ಮಾಡಿದಂತಹ ಸಿದ್ದರಾಮಯ್ಯನವರು ರೈತರ ಸಾಲ ಮನ್ನಾ ಮಾಡಿದರು. ತದನಂತರವಾಗಿ 2018ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆದಾಗ ಅವರು ಕೂಡ ರೈತರ ಸಾಲ ಮನ್ನಾ ಮಾಡಿದ್ರು. ಈಗ ಡಿಕೆ ಶಿವಕುಮಾರ್ ಅದೇ ಸಾಲಿನಲ್ಲಿ ನಡೀತಾರಾ, ಅಂದ್ರೆ ಸಣ್ಣ ರೈತರ ಸಾಲ ಮನ್ನಾ ಮಾಡಿ ರೈತರಿಗೆ ಸಿಹಿ ಸುದ್ದಿಯನ್ನು ನೀಡ್ತಾರಾ ಅನ್ನುವಂಥ ಒಂದಷ್ಟು ಚರ್ಚೆಗಳು, ಕುತೂಹಲ ಇಲ್ಲಿ ಮೂಡಿರುವಂಥದ್ದು. ರೈತರ ಸಾಲ ಮನ್ನಾ ಬಗ್ಗೆ ಸರ್ಕಾರದ ಗಂಭೀರ ಚಿಂತನೆ ನಡೀತಾ ಇದೆ. ನೋಡಿ, ಸಾಲ ಮನ್ನಾ ಮಾಡಬೇಕು ಅನ್ನುವಂಥ ವಿಚಾರವಾಗಿ ಈಗ ಸರ್ಕಾರದ ಮಟ್ಟದಲ್ಲಿ ಗಂಭೀರವಾಗಿ ಚರ್ಚೆಗಳಾಗ್ತಾ ಇದೆ. ರೈತರ ಸಾಲ ಮನ್ನಾಕ್ಕೆ ಮುಂದಾಗ್ಬಿಟ್ಟಿದೆಯಂತೆ ಸರ್ಕಾರ. ಸಾಲ ಮನ್ನಾ ಬಗ್ಗೆ ಅಂಥಣಿ ಶಾಸಕ ಲಕ್ಷ್ಮಣ್ ಸವದಿ ಈಗ ಹಿಂಟ್ ಕೊಟ್ಟಿರುವಂಥದ್ದು.
ರೈತರ ಸಾಲ ಮನ್ನಾ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಗಂಭೀರವಾಗಿ ಇಲ್ಲಿ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಇಂದು ಬೆಳಗಾವಿ ವಿಭಾಗದ ಪ್ರಗತಿ ಪರಿಶೀಲನಾ ಸಭೆ ನಡೆಯಲಿದೆ. ಬೆಳೆ ಹಾನಿಯ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ಇಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಸಾಲ ಮನ್ನಾ ಬಗ್ಗೆ ಸುಳಿವು ಕೊಟ್ಟಿರುವಂತಹ ಲಕ್ಷ್ಮಣ ಸವದಿ, ರೈತರ ಸಾಲ ಮನ್ನಾ ಆಗುವಂತಹ ವಿಚಾರಕ್ಕೆ ಸರ್ಕಾರ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದೆ, ಗಂಭೀರವಾಗಿ ಚಿಂತನೆಯನ್ನ ನಡೆಸ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಹಿಂಟನ್ನ ಕೊಟ್ಟಿದ್ದಾರೆ ಲಕ್ಷ್ಮಣ ಸವದಿ. ರೈತರ ಸಾಲ ಮನ್ನಾಕ್ಕೆ ಸರ್ಕಾರ ಮುಂದಾಗ್ಬಿಟ್ಟಿದೆಯಂತೆ. ಸಾಲ ಮನ್ನಾ ಬಗ್ಗೆ ಅಂಥಣಿ ಶಾಸಕ ಲಕ್ಷ್ಮಣ ಸವದಿ ಈಗ ಹಿಂಟ್ ಕೊಟ್ಟಿದ್ದಾರೆ. ಎರಡು ಮೂರು ದಿನ ಬಿಟ್ಟು ಬೆಳಗಾವಿ ಕೂಡ ಹೋಗ್ತಾ ಇದ್ದೀನಿ. ಸೊ ಎಲ್ಲಾ ಕಡೆ ಹಳ್ಳಿಲಿ ಏನಿದೆ ಸಮಸ್ಯೆ ನೋಡಿ, ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು, ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಎಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ. ಎಲ್ಲಿ ಸಾಲ, ಯಾವ ಸಾಲ ಅದೆಲ್ಲ ಪರಿಶೀಲನೆ ಮಾಡೋಣ, ಆಮೇಲೆ ಮಾತಾಡೋಣ. ಈಗಾಗಲೇ ಮುಖ್ಯಮಂತ್ರಿಗಳು ಅದರದ್ದು ಕೂಲಂಕುಷವಾಗಿ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಗುಲ್ಬರ್ಗದಲ್ಲಿ ಅದು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ. ನಾಳೆ ಬೆಳಗ್ಗೆ 10:30ಗೆ ಬೆಳಗಾವಿಗೆ ಬಂದು ಬೆಳಗಾವಿ ವಿಭಾಗದ ಪರಿಶೀಲನಾ ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಬೆಳೆ ಹಾನಿ ಯಾವ ಪ್ರಮಾಣದಲ್ಲಿ ಆಗುತ್ತೆ, ಏನಾಗುತ್ತೆ ಅದನ್ನೆಲ್ಲ ನಾವು ಕೂಡ ಅವರು ಗಮನದಲ್ಲಿ ಇಟ್ಕೊಂಡು ಅದನ್ನ ಪರಿಶೀಲನೆಯನ್ನು ಮಾಡ್ತಾರೆ. ಹಳ್ಯಾಳ ಗ್ರಾಮದಲ್ಲಿ ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ನೀರು ಬಂದಿದೆ. ಇದರಿಂದ ನಮ್ಗೆ ದೊಡ್ಡ ಖುಷಿಯಾಗಿದೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಮಳೆ ಕಮ್ಮಿ ಇರೋದ್ರಿಂದ ಮಹಾರಾಷ್ಟ್ರದಿಂದ ನೀರು ಬಂದಿದೆ. ಇದರಿಂದ ನಮ್ಗೆ ಭಾಳ ಸಂತೋಷ ಆಗಿದೆ, ಭಾಳ ಖುಷಿಯಾಗಿದೆ. ಕೆನಾಲ್ ನೀರುಗಳು ಅವು ಸಹಿತ ಬಿಡುಗಡೆ ಮಾಡಿದ್ದಾರೆ ಈಗ. ಆದರೂ ನಮ್ಮ ಕರ್ನಾಟಕದಲ್ಲಿ ಮಳೆ ಕಮ್ಮಿ. ಏನು ನಮ್ಮ ಕಡೆ ಆಗ್ತದೆ ಮಡ್ಡಿ ಭಾಗದವ್ರಿಗೆ ರೈತರ ಪರಿಸ್ಥಿತಿ, ಮಡ್ಡಿ ಸೈಡ್ ರೈತರಿಗೆ ಏನೈತೆ ನೋಡ್ರಿ, ಏನೂ ಅನುಕೂಲ ಇಲ್ರಿ. ಈಗ ಮಳೆ ಆಗಲ್ದಕ್ಕಾಗಿ ಎಲ್ಲ ಬೆಳೆ ಒಣಗತ್ತಾವ್ರಿ. ಇನ್ನು ಹೊಳಿ ದಂಡವ್ರಿಗೆ ಏನೈತೆ ನೋಡ್ರಿ, ಇನ್ನೂ ಒಂದಿಟ ಅನುಕೂಲ ಐತ್ರಿ. ಒಟ್ಟು ಹೊಳಿ ಬಂದೈತ್ರಿ. ಸರ್ಕಾರಕ್ಕೆ ಏನು ಸಾಲ ಮನ್ನಾ ಏನು ಮಾಡಂತ ಹೇಳ್ತೀರಿ? ಸರ್ಕಾರ ಒಂದು ಸ್ವಲ್ಪ ಕರುಣೆ ತೋರಿ ಒಂದು ಜರ ಸಾಲ ಮನ್ನಾ ಮಡ್ಡಿ ಏರಿಯಾದವ್ರಿಗೆ ಒಂದು ಜರ ಅನುಕೂಲ ಮಾಡ್ರೆ ಭಾಳ ಚಲೋ ಆಕೈತೆ ರೀ. ನಿಮ್ಮ ಹೆಸರು? ನಾತಾಜಿ ಮಹಾದೇವ್ ಲೋನಾರಿ ರೀ. ಇನ್ನು ರೈತರ ಸಾಲ ಮನ್ನಾದ ಲೆಕ್ಕಾಚಾರವನ್ನ ನೋಡೋದಾದ್ರೆ, ಇನ್ನು ರಾಜ್ಯದಲ್ಲಿ ಸಣ್ಣ ರೈತರ ಸಾಲ ಮನ್ನಾಗೆ ಎಷ್ಟು ಸಾವಿರ ಕೋಟಿ ಬೇಕು? 2017ರಲ್ಲಿ ಸಾಲ ಮನ್ನಾ ಮಾಡಿದಂತಹ ಅಂದಿನ ಸಿಎಂ ಸಿದ್ದರಾಮಯ್ಯನವರು ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ಮಾಡಿದಂತಹ ಸಾಲ ಮನ್ನಾವನ್ನ ಮಾಡಲಾಗಿತ್ತು. 50,000ವರೆಗಿನ ರೈತರ ಸಾಲ ಮನ್ನಾವನ್ನ ಸಿದ್ದರಾಮಯ್ಯನವರು 2017ರಲ್ಲಿ ಮಾಡಿದ್ರು. ಅಂದು 22 ಲಕ್ಷಕ್ಕೂ ಅಧಿಕ ರೈತರ ಸಾಲ ಮನ್ನಾ ಮಾಡಿದ್ರು ಸಿದ್ದರಾಮಯ್ಯ. ಇನ್ನು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 8,165 ಕೋಟಿ ಹೊರೆಯಾಗಿತ್ತು. ಇತ್ತೀಚೆಗೆ ತಮಿಳುನಾಡಿನ ಸಣ್ಣ ರೈತರ ಸಾಲ ಮನ್ನಾ ಮಾಡಿದಂತಹ ವಿಜಯ್ 50,000 ರೂಪಾಯಿವರೆಗಿನ ರೈತರ ಸಾಲ ಮನ್ನಾ ಮಾಡಿದ್ರು ವಿಜಯ್. ಈಗ ಸಿದ್ದು ವಿಜಯ್ ಹಾದಿಯನ್ನ ಹಿಡಿತಾರ ಡಿಕೆ ಶಿವಕುಮಾರ್ ಅಂತ. ಇಲ್ಲಿ 5,000 ಅಲ್ದಿದ್ರು 25,000 ಒಳಗಿನ ಸಾಲ ಮನ್ನಾವನ್ನ ಮಾಡ್ತಾರ. 25,000 ಒಳಗಿನ ಸಾಲ ಮನ್ನಾ ಮಾಡಿದ್ರೆ 500 ಕೋಟಿ ಖರ್ಚಾಗುತ್ತೆ. ಇದರಿಂದ ರಾಜ್ಯದ ಲಕ್ಷ ರೈತರಿಗೆ ಸಹಾಯವಾಗುವಂತಹ ನಿರೀಕ್ಷೆ ಇರುವಂಥದ್ದು. 2017ರಲ್ಲಿ ಅಂದಿನ ಸಿಎಂ ಸಿದ್ದರಾಮಯ್ಯನವರು ಸಾಲ ಮನ್ನಾ ಮಾಡಿದ್ರು. ಅದೇ ಹಾದಿಯನ್ನ ಈಗ ಡಿಕೆ ಶಿವಕುಮಾರ್ ಹಿಡಿತಾರಾ ಅನ್ನುವಂಥ ಪ್ರಶ್ನೆ ಇದೆ.